ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಊಟವಿಲ್ಲದೆ ಮಕ್ಕಳು ವಿಲ್ಲವಿಲ್ಲ ಅಂತ ಒದ್ದಾಡ್ತಿದ್ದರು. ಈ ಕುರಿತು TV9 ಕೂಡ ನಿನ್ನೆ ವಿಸ್ತೃತವಾದಂಥ ವರದಿ ಕೂಡ ಮಾಡಿತ್ತು. ಹೀಗಾಗಿ ಏನೆಲ್ಲ ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಗದಗ AC ಆದಂಥ ಗಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಏನು ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ ಸಾಕಷ್ಟು ಅವ್ಯವಸ್ಥೆ, ಮಕ್ಕಳಿಗೆ ಊಟ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ವರದಿ ಕೂಡ ಆಗಿತ್ತು, ತಮ್ಮ ಗಮನಕ್ಕೆ ಬಂದಿತ್ತು. ಏನೆಲ್ಲ ಕ್ರಮ ಕೈಗೊಂಡಿದ್ರೆ ಅನ್ಸುತ್ತೆ? TV9 ವರದಿ ಪ್ರಸಾರ ಆದಮೇಲೆ ನಾನು ಖುದ್ದು ಆ ಶಾಲೆಗೆ ವಿಸಿಟ್ ಮಾಡಲಾಗಿ ಎಲ್ಲವನ್ನು ಡಿಟೇಲಾಗಿ ವರದಿಯನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್ ಅವರಿಗೆ ನಾನು ವರದಿ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಪ್ರಾಚಾರ್ಯರನ್ನು ಮತ್ತು ವಾರ್ಡನ್ ಇಬ್ಬರನ್ನು ಅಮಾನತುಗೊಳಿಸಲಾಗಿದೆ. ಜೊತೆಗೆ ಅಲ್ಲಿ ಅಡುಗೆ ಸಿಬ್ಬಂದಿಯವರನ್ನು ಕೂಡ ತೆಗೆದುಹಾಕಲಿಕ್ಕೆ ನಾನು ಶಿಫಾರಸು ಮಾಡಿದ್ದೆ. ಆ 8 ಜನ ಅಷ್ಟು ಅಲ್ಲಿ ಅಡುಗೆ ಕೆಲಸಗಾರರಿದ್ದಾರೆ, ಅವರು ಕೂಡ ಇವತ್ತು ತೆಗೆದುಹಾಕ್ತಾ ಇದ್ವಿ. ಈಗ ಸದ್ಯಕ್ಕೆ ಅಲ್ಲಿ ಆಲ್ಟರ್ನೇಟಿವ್ ಆಗಿ ಅಲ್ಲಿ ಹಿರಿಯ ಶಿಕ್ಷಕರನ್ನು ಪ್ರಿನ್ಸಿಪಲ್ರಂತ ಮಾಡ್ತಾಯಿದ್ವಿ. ಹಿರಿಯ ಟೀಚರ್ ಇದ್ದವ್ರಿಗೆ ವಾರ್ಡನ್ ಅಂತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮಾಡ್ತಾಯಿದ್ವಿ. ಜೊತೆಗೆ ಅಲ್ಲಿ ಕಳಪೆ ಮಟ್ಟದ್ದು ಪೂರೈಸಿದಾರ ಅಂತ ನನಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಅವನು ಯಾರು ಸಪ್ಲೈ ಮಾಡಿದ್ದಾನೆ ಕಾಂಟ್ರಾಕ್ಟರು, ಅವನಿಗೂ ಕೂಡ ಇವತ್ತು ಕಾರಣ ಕೇಳೋ ನೋಟಿಸ್ ಜಾರಿ ಮಾಡ್ತಾಯಿದ್ದೀನಿ. ಜಾರಿ ಮಾಡಿ ಅಲ್ಲಿ ಕೂಡ ಅವನದು ವಿವರಣೆ ಕೇಳಿ ಅವನು ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲಿಕ್ಕೆ ಕೂಡ ಕ್ರಮ ತಗೊಳ್ತೀವಿ. ಸರ್, ಈಗ ಅಲ್ಲಿ ನೀವು ಶಾಲೆಗೆ ಭೇಟಿ ನೀಡಿದಾಗ ಏನೆಲ್ಲ ಕಂಡು ಬಂದು, ಮಕ್ಕಳ ಕಡೆಯಿಂದ ಕೂಡ ಅಡುಗೆ ಮಾಡಿಸೋದು ಅಥವಾ ಚಪಾತಿ ರೊಟ್ಟಿ ಮಾಡಿಸುವಂಥ ದೃಶ್ಯಗಳು ಕೂಡ ತಮ್ಮ ಕಣ್ಣಿಗೆ ಬಿದ್ದು, ಈ ಥರ ಆ ಶಾಲೆಯಲ್ಲಿ ಮಾಡ್ಬೋದಾ? ಇವೆಲ್ಲ ಘಟನೆ ಮತ್ತೇನೆಲ್ಲ ನಿಮ್ಗೆ ಅಲ್ಲಿ ದೃಶ್ಯಗಳು ಕಂಡು ಬಂದು? ಅದೇ ಅಲ್ಲಿ ಲ್ಯಾಪ್ಸಸ್ ಇದೆ, ಪ್ರಿನ್ಸಿಪಲ್ರದ್ದು ಮತ್ತು ವಾರ್ಡನ್ ಅವ್ರದ್ದು ಲ್ಯಾಪ್ಸಸ್ ಇದೆ. ವಿಶೇಷವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ಲೋಕಲ್ ಹಾಲಿಡೇ ಡಿಕ್ಲೇರ್ ಮಾಡಿಬಿಟ್ಟಿದ್ರು. ಮಕ್ಕಳನ್ನು ಕರ್ಕೊಂಡು ಚಪಾತಿ ಉಜ್ಜೋದು ಮತ್ತು ಮಟೀರಿಯಲನ್ನು ಸರಿಯಾಗಿ ಇಟ್ಕೊಂಡಿರಲಿಲ್ಲ. ಅವ್ರಿಗೆ ಒಂದು ವೇಳೆ ಕೊರತೆ ಇತ್ತು ಅಂದರೆ ಇಂಡೆಂಟ್ ಕೇಳಿ ಪಡಿಬೇಕಿತ್ತು. ಭಾಳಷ್ಟು ಕನಿಷ್ಠ 10-15 ಪಾಯಿಂಟ್ಸ್ ನಾನು ವರದಿಯಲ್ಲಿ ಕೊಟ್ಟಿದ್ದೀನಿ. ಅವನ್ನೆಲ್ಲ ಬೇಸ್ಡ್ ಮೇಲೇ ಇಬ್ಬರಿಗೂ ಅಮಾನತುಗೊಳಿಸಿದ್ದಾರೆ. ಅಡುಗೆಯವ್ರನ್ನ ಕೂಡ ತೆಗೆದುಹಾಕಲಿಕ್ಕೆ ಇವತ್ತೇ ಕ್ರಮ ತೊಗೊಳ್ತಾ ಇದ್ದೀವಿ. ನಂತರ ಕಳಪೆ ರೇಷನ್ ಏನು ಪೂರೈಸಿದಾನೆ ಅವನಿಗೂ ಕೂಡ ಇವತ್ತು ನೋಟಿಸ್ ಜಾರಿ ಮಾಡಿ ಬ್ಲಾಕ್ ಲಿಸ್ಟ್ಗೆ ಹಾಕಲಿಕ್ಕೆ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಗದಗ AC ಅವರ ಮಾತು. ಏನು ಅಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ಕೂಡ ಕಂಡುಬಂದು, ಮಕ್ಕಳ ಕಡೆಯಿಂದ ಅಡುಗೆ ಮಾಡಿಸುವಂಥ ದೃಶ್ಯಗಳು ಕಂಡುಬಂದು, ಸಾಕಷ್ಟು ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಿದ್ವಿ. ಆ ವರದಿ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನು ಪ್ರಿನ್ಸಿಪಲ್ ಮತ್ತು ವಾರ್ಡನ್ನು ಸಸ್ಪೆಂಡ್ ಮಾಡಲಾಗಿದೆ. ಮುಂದಿನ ಕ್ರಮಗಳನ್ನು ಕೂಡ ಜರುಗ್ತಾ ಇದೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.